ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಬಂದು ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಒಂದೇ ಗಂಟೆಯಲ್ಲಿ ಫಾಸ್ಟಾಗಿ ಈ ಡಿಸೈನ್ನ ನೀವು ಮುಗಿಸ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಈಸಿಯಾಗಿ ನೀವು ಈ ಡಿಸೈನ್ನ ಹಾಕೋಬೋದು. ತುಂಬ ಫಾಸ್ಟಲ್ಲಿ ಯಾರಾದರೂ ಕೇಳಿದರೆ ಖಂಡಿತವಾಗ್ಲೂ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ, ತುಂಬ ಬೇಗನೆ ಆಗುತ್ತೆ. ಸ್ವಲ್ಪ ಬೀಡ್ಸ್ ತುಂಬಾ ಕಡಿಮೆ, ಅಂತ ಬೀಡ್ಸೇ ಇಲ್ಲ. ಬೇಕಿದ್ರೆ ನೀವು ಇದನ್ನು ಯಾವ ರೀತಿ ಗ್ರ್ಯಾಂಡ್ ಲುಕ್ ಮಾಡ್ಕೋಬೋದು ಅಂತ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೂ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಲೈಟ್ ಪಿಂಕ್ ಅಂದರೆ ಸ್ವಲ್ಪ ಬೇಬಿ ಪಿಂಕಲ್ಲಿದೆ, ಆಮೇಲೆ ರಾಣಿ ಪಿಂಕ್ ಕೂಡ ಇದೆ, ಹಾಗೆ ಸ್ವಲ್ಪ ಡಾರ್ಕ್ ಪಿಂಕ್ ಕೂಡ ಇದೆ. ಅಂದರೆ ಟೋಟಲಾಗಿ ಒಂದು 3 ಕಲರ್ಸ್ ಇದೆ, ಸಿಲ್ವರ್ ಇದೆ. ಹಾಗಾಗಿ ಇದಕ್ಕೆ ಬೀಡ್ಸ್ ಜಾಸ್ತಿ ತೊಗೊಂಡಿಲ್ಲ, ಆಲ್ಮೋಸ್ಟ್ ಥ್ರೆಡ್ ವರ್ಕ್ನೇ ಮಾಡ್ತಾಯಿದ್ದೀನಿ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ನೀಡಲ್ ನಂಬರ್ ಬಂದು ನೋಡಿ, ನಂಬರ್ ತೋರಿಸ್ತಾ ಇದ್ದೀನಿ. ಈ ನೀಡಲ್ನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ಅನ್ನೋದು ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ, ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ನೋಡಿ, ನೀಡಲ್ನ ಹಾಕಿ ಪಲ್ಲುಗೆ ದಾರನ ಎಳ್ಕೊತೀವಲ್ಲ, ಆ ರೀತಿ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಒಂದು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದೇ ಲಾಕನ್ನು ಹಾಕ್ತಾ ಇದ್ದೀನಿ ನಾನು. 4 ಚೈನ್ ಹಾಕಿ ಒಂದು ಲಾಕನ್ನು ಹಾಕಿದ ಮೇಲೆ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ಕರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಸ್ವಲ್ಪ ಈ ರೀತಿ ಯು ಶೇಪಲ್ಲಿ ನೀಡಲ್ನ ಇಟ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ನೀಡಲ್ ಮೇಲೆ ನೋಡಿ 3 ದಾರ ಇದೆ, 1 2 3. ಈ 3ನೇ ದಾರ ಎಲ್ಲಿಗೆ ರೀಚ್ ಇದೆ ನೋಡ್ಕೊಂಡ್ಬಿಟ್ಟು ಆ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸತಿ, ಮತ್ತು 2ರಿಂದ 1 ಸತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ಅದೇ ಪಾಯಿಂಟ್ಗೆ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಸೇಮ್ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 1 ಬರಿ ದಾರ ಸುತ್ಕೊತಾ ಇದ್ದೀನಿ. ಮತ್ತೀಗ ಸೇಮ್ ಇನ್ನೊಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಇಲ್ಲಿ 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ 4ನೇ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ವ, ಈ ಕಂಬದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಸೇಮ್ ಪಾಯಿಂಟಲ್ಲೇ ನೀವು ನೀಡಲ್ನ ಹಾಕಬೇಕು. ಒಂದು ಚೂರು ಕ್ಲಾತು ಗ್ಯಾಪ್ ಕೊಡೋಂಗಿಲ್ಲ, ನೀಟಾಗಿ ಅದೇ ಪಕ್ಕದಲ್ಲೇ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್, ಮತ್ತು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 4 ಚೈನ್ನ ಲಾಕ್. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು ನೋಡಿ, ನಾನು ಅದೇ ಪಾಯಿಂಟ್ ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ನ ಹಾಕೋಬೇಕು. ಮತ್ತು ಈ ಚೈನ್ನ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬಕ್ಕೆ 3 ಪಿಕಾಟ್ ಅನ್ನೋದು ಹಾಕಿದ್ದೀನಿ. ಈ ಕಡೆ ಬಂದು ಪ್ಲೇನ್ 3 ಸರಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಅದೇ ಪಕ್ಕದ ಪಾಯಿಂಟಿಗೆ ಹೋಗಿ ದಾರನ ತಂದು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಈ ಕಡೆ ಹಾಕುವಂಥ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಯಾವುದೇ ನಾನು ಪಿಕಾಟನ್ನ ಹಾಕ್ತಾ ಇಲ್ಲ. ಆ ಸ್ಟಾರ್ಟಿಂಗಲ್ಲಿ ಏನು ಪ್ಲೇನಾಗಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಲ್ವೋ, ಈ ಕಡೆ ಕೂಡ ನಾನೀಗ 3 ಟೈಮ್ ಮತ್ತೆ ಪ್ಲೇನ್ ಆಗಿಯೇ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಮಿಡ್ಲಲ್ಲಿ ಇರುವಂಥ 3 ತ್ರಿಬಲ್ ಕ್ರೋಶೆ ಕಂಬಕ್ಕೆ ಮಾತ್ರ ಪಿಕಾನ್ನ ಹಾಕಿದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ನೋಡಿ ಈ ಥರ ಬರುತ್ತೆ. ನೀಟಾಗಿ ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಈ ರೀತಿ ಈ ಕಡೆ ಕೂಡ 3 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಕರೆಕ್ಟಾಗಿ ನೋಡಿ ಆ ಬಟ್ಟೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು
ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಲೂಸಾಗಿ ಲಾಕ್ ಮಾಡ್ಕೊಳ್ಳೋದು ಬೇಡ. ಯಾಕಪ್ಪ ಅಂತಂದರೆ ಒಂದೇ ಹತ್ತಿರದಲ್ಲಿ ಲಾಕ್ ಹಾಕೋದ್ರಿಂದ ನೀವು ಸ್ವಲ್ಪ ಎಳ್ಕೊಂಡು ಲಾಕ್ ಹಾಕಿದರೆ ನೀಟಾಗಿ ಈ ಡಿಸೈನ್ ಅನ್ನೋದು ಕುಂತ್ಕೊಳ್ಳುತ್ತೆ. ಈಗ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಮೆಜರ್ಮೆಂಟ್ ಏನು ನೋಡ್ಕೊಂಡಿದ್ವೋ ಈ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಅದೇ ಪಾಯಿಂಟಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ 3 ಟೈಮ್ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ 4ನೇ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಪಿಕಾನ್ನ ಸ್ಟಾರ್ಟ್ ಮಾಡ್ಕೋಬೇಕು. 4ನೇ ತ್ರಿಬಲ್ ಕ್ರೋಶೆ ಕಂಬ ಆಗಿದೆ. ಈ ಕಂಬದಲ್ಲಿ ಈಗ ಮತ್ತೆ ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಪಿಕೋ ಹಾಕಿದ್ದೀವಲ್ವ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸ್ನ ಹಾಕ್ಕೋಬೇಕು. ಇಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಳ್ಳೋಣ. 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು 4 ಚೈನ್ಸ್. ಎಲ್ಲಿ ಬೀಡ್ಸ್ ಬೇಡ ಫ್ರೆಂಡ್ಸ್, ನಾನು ಇಲ್ಲಿ ಮಣಿ ತೊಗೊಂಡಿಲ್ಲ. ನೀವು ಬೇಕಿದ್ರೆ ಬೀಡ್ಸ್ ಬೇಕಪ್ಪ ಅಂತಂದರೆ ಒಂದೊಂದು ಪಿಕೋ ಏನು ಹಾಕಿದ್ದೀರಲ್ವ ಅಲ್ಲಿ ನೀವು ಮಣಿನ ಆ್ಯಡ್ ಮಾಡ್ಕೋಬೇಕು. ಪಿಕೋ ಬೇಡ ಅಂತಂದರೆ ಒಂದೊಂದು ಬೀಡ್ಸ್ಗಳನ್ನ ಹಾಕಿ ಮಿಡ್ಲಲ್ಲಿ ಲೈನ್ಗಾಗಿ 3 ಬೀಡ್ಸ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಪಿಕೋನ ಹಾಕಿದ್ದೀನಿ. ಸೊ ಈ ಕಡೆ ಕೂಡ ಮತ್ತೆ 3 ಟೈಮ್ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದು ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಈ ರೀತಿ ಕಂಟಿನ್ಯೂ ಆಗಿ ಸ್ವಲ್ಪ ಆರ್ಚ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸೊ ಕುಚ್ಚಿಗೆ ಚೈನ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಆರ್ಚು ಸೇಮ್ ಮೆಥಡಲ್ಲೇ ವರ್ಕ್ನ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ 2ರಿಂದ 1 ಸತಿ 2ರಿಂದ 1 ಸರಿ, ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಇಲ್ಲಿ 4ನೇ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಮತ್ತೆ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ಸ್ ಇದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳೋಣ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 4 ಚೈನ್ಸ್, ಮತ್ತು ಇದರೊಳಗಡೆ ಲಾಕ್. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಅದೇ ಪಕ್ಕದಲ್ಲೇ ಆದಷ್ಟು ಪಕ್ಕಕ್ಕೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 4 ಚೈನ್ಸ್, ಸೊ ಮತ್ತೆ 3 ಪಿಕೋ, ಮತ್ತು ಈಗ ಸೇಮ್ ಮತ್ತೆ 3 ಟೈಮ್ ಪ್ಲೇನ್ ಆಗಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದೆ. ಸೊ ಮತ್ತೆ 2 ಬಾರಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ. ಈಗ ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಲಾಕ್ ನೋಡಿ. ಈಗ 3 ಆರ್ಚ್ಗಳನ್ನ ಹಾಕಿದ್ದೀನಿ ಒಂದೇ ಹತ್ರ. ಈಗ ಕುಚ್ಚು ಕಟ್ಟೋದಕ್ಕೆ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಕಡೆ ಕೂಡ ನಾನು 3 ಆರ್ಚ್ಗಳನ್ನ ಹಾಕಿಬಿಟ್ಟು ಮತ್ತೆ ಕುಚ್ಚು ಕಟ್ಟೋದಕ್ಕೆ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಸ್ಯಾರಿ ಫುಲ್ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ತುಂಬ ಫಾಸ್ಟಲ್ಲಿ ಆಗೋಗ್ಬಿಟ್ಟಿರುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಬೇಗನೆ ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಫಾಸ್ಟಲ್ಲಿ ಯಾರಾದರೂ ಅರ್ಜೆಂಟಲ್ಲಿ ಕೇಳಿದ್ರೆ ಸೊ ಈ ರೀತಿ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ. ನೋಡೋದಕ್ಕೆ ತುಂಬ ಸಿಂಪಲ್ ಆದರೂ ಕೂಡ ತುಂಬ ಲುಕ್ ವೈಸ್ ಚೆನ್ನಾಗೇ ಬರುತ್ತೆ. ಕಲರ್ ಕಾಂಬಿನೇಷನ್ ಇದ್ರಂತೂ ಸೂಪರಾಗಿ ಬರುವಂಥ ಡಿಸೈನು. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ತುಂಬ ಈಸಿ ಮೆಥಡಲ್ಲಿ ಈ ಡಿಸೈನ ನೀವು ಹಾಕ್ಕೊಳ್ಬೋದು ಕಸ್ಟಮರ್ಗೆ. ಹಾಗೆ ನೀವು ಹಾಕ್ಸ್ಕೊಳ್ಬೋದು ಕೂಡ. ಸೊ ಲುಕ್ ಬಂದು ಈ ಥರ ಬರುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು, ಹಾಕಿಬಿಟ್ಟು ಕುಚ್ಚು ಕಟ್ತೀನಿ. ಸೊ ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಯಾವುದೇ ಡಿಸೈನ್ ಆದರೂ ಕುಚ್ಚು ಕಟ್ಟಿದ ಮೇಲೇ ಫಿನಿಶಿಂಗ್ ಲುಕ್ ಅನ್ನೋದು. ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವರ್ಕ್ನ ಮುಗಿಸಿದ ಮೇಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ, ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಹಾಗೆ ಬಂದುಬಿಟ್ಟು ಕುಚ್ಚಿಗೆ ನಾರ್ಮಲಾಗಿ ರಿಂಗ್ ಬೀಡ್ಸ್ನ ಹಾಕ್ತಾಯಿದ್ದೆ. ಈ ಡಿಸೈನ್ಗೆ ರಿಂಗ್ ಬೀಡ್ಸ್ ಇತ್ತು, ಅದನ್ನೇ ನೋಡಿ ಸೆಲೆಕ್ಟ್ ಮಾಡಿದ್ರು ಅವರು. ಬಟ್ ಇದರಲ್ಲಿ ಸ್ವಲ್ಪ ಗೋಲ್ಡ್ ಜಾಸ್ತಿ ಇಲ್ಲ ಕಾರಣ, ಸ್ವಲ್ಪ ಸಿಲ್ವರ್ ಇರೋದ್ರಿಂದ, ಸಿಲ್ವರ್ ಕಲರ್ ರಿಂಗ್ ಬೀಡ್ಸ್ ಇರದೇ ಕಾರಣ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸ್ಟೋನ್ ಲೇಸನ್ನು ಗಮ್ ಹಾಕಿಬಿಟ್ಟು ಇಲ್ಲೇನು ಜರಿ ತಡಿಯಿಂದ ಕುಚ್ಚನ್ನು ಕಟ್ಟಿರ್ತೀವಲ್ವ ಆ ಒಂದು ಇದಕ್ಕೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ರೀತಿ ಸ್ಟೋನ್ ಲೇಸನ್ನು ನಾನು ಹಚ್ಚಿದ್ದೀನಿ, ಅಂದರೆ ಕವರ್ ಮಾಡಿದ್ದೀನಿ. ಇದು ಒಂಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅಲ್ಲಲ್ಲಿ ಸ್ವಲ್ಪ
ಚಮಕಿ ಚಮಕಿ ಥರ ಕಾಣಿಸುತ್ತೆ. ಈ ಥರ ಬೇಕಾದರೆ ನೀವು ಟ್ರೈ ಮಾಡ್ಬೋದು ಇಷ್ಟ ಆದರೆ. ಇಲ್ಲಾಂದರೆ ನಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಸ್ಯಾರಿ ಏನಾದರೂ ಗೋಲ್ಡ್ ಇದ್ದರೆ ಒಂದು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಸೊ ಫೈನಲ್ ಆಗಿ ಒಂದೇ ಕಲರ್ಲಿ ಸೊ ಒಂದು ರೀತಿ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಫಾಸ್ಟಲ್ಲಿ ಮುಗಿಬಿಡುತ್ತೆ, ಹೆವಿ ವರ್ಕ್ ಇಲ್ಲ. ಯಾರೆಲ್ಲ ಒಂದೇ ಸ್ಟೆಪ್ಪಲ್ಲಿ ಡಿಸೈನ ಸಿಂಪಲ್ಲಾಗಿ ಹುಡುಕ್ತಾ ಇದ್ದರೆ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎದುರುಗಡೆಯಿಂದ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಇಷ್ಟಿಗೆ ರೀಸೆಂಟಾಗಿ ತುಂಬ ಜನ ಕೂಡ ಹಾಕಿಸ್ಕೊಂಡಿದ್ದಾರೆ. ತುಂಬ ಹೆವಿನೂ ಇಲ್ಲ, ಹಾಗೆ ತುಂಬ ಸಿಂಪಲ್ ಆಗೂ ಇಲ್ಲ, ಚೆನ್ನಾಗಿ ಬರುತ್ತೆ ಒಂದು ರೀತಿ. ಸೊ ಖಂಡಿತ ಒಂದೊಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.